ಬ್ರಿಟಿಷರ ಅವಧಿಯ 3 ಅಪರಾಧ ಕಾಯ್ದೆಗಳಿಗೆ ತಿಲಾಂಜಲಿ ಹಾಡಲಾಗಿದೆ. ಇಂದಿನಿಂದ ಹೊಸ ಕಾನೂನು ಜಾರಿಯಾಗ್ತಾ ಇದೆ ದೇಶದಲ್ಲಿ. ತಕ್ಷಣದಿಂದನೇ ಭಾರತೀಯ ಸಾಕ್ಷ್ಯ ಅಧಿನಿಯಮಗಳು ಜಾರಿಗೆ ಬರ್ತಾ ಇದೆ. ಬ್ರಿಟಿಷರ ಕಾಲದ IPC, CRPC ಸಾಕ್ಷ್ಯ ಕಾಯ್ದೆಗಳು ಇದರೊಂದಿಗೆ ರದ್ದಾಗ್ತಾ ಇವೆ. ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮಗಳು ಇವತ್ತಿನಿಂದ ಜಾರಿಯಾಗಿದೆ. ಹೊಸ ಕಾನೂನಿನ ಅಡಿಯಲ್ಲಿಯೇ ಇವತ್ತಿನಿಂದ ಯಾವುದೇ FIR ಆದರೂ ಕೂಡ ಅದು ಹೊಸ ಕಾಯ್ದೆಯ ಪ್ರಕಾರವೇ ರಿಜಿಸ್ಟರ್ ಆಗ್ತಾ ಇದೆ. ಹಳೆ ಕಾನೂನು ಇನ್ಮೇಲೆ ಯಾವುದೂ ಇರಲ್ಲ. ಈ 3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಅದೇ ಹೇಳಿದ್ನಲ್ಲ, ಭಾರತೀಯ ನ್ಯಾಯ ಸಂಹಿತೆ ಅಂತ ಬರ್ತಾ ಇದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ. ಏನು ಬದಲಾವಣೆ ಹಾಗಾದರೆ? ಇದರಿಂದ ಏನು ಲಾಭ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ, ಒಂದು ವಿಚಾರಣೆ ಪೂರ್ಣ ಆಗುತ್ತೆ, 45 ದಿನಗಳ ಒಳಗಾಗಿ ತೀರ್ಪು ಬಂದ್ಬಿಡ್ಬೇಕದು. ಅದು 6 ತಿಂಗಳಾಗೋದು, 8 ತಿಂಗಳು ಇದೆಲ್ಲ ಇಲ್ಲ. ಇನ್ಮೇಲೆ 45 ಡೇಸ್ ಅಂದರೆ 1.5 ತಿಂಗಳ ಒಳಗಾಗಿ ತೀರ್ಪು ಬರಬೇಕು. ಮೊದಲ ವಿಚಾರಣೆ ನಡೆದ 60 ದಿನಗಳ ಒಳಗೆ ಚಾರ್ಜ್ ಶೀಟ್ ಆಗಬೇಕು. ಪೊಲೀಸರು ಕರ್ಕೊಂಡು ಬರ್ತಾರೆ, ಒಬ್ಬನ್ನು ವಿಚಾರಣೆಗೆ ಅಂತ ಕೂರಿಸ್ಕೋತಾರೆ. ಅಲ್ಲಿಂದ ಆಚೆಗೆ 60 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಆಗಬೇಕು, 2 ತಿಂಗಳೊಳಗೆ. ರೇಪ್ ಕೇಸಲ್ಲಿ ಪೋಷಕರು ಸಂಬಂಧಿಕರ ಎದುರುಗಡೆನೇ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡಬೇಕಾಗತ್ತೆ. ಅತ್ಯಾಚಾರ ಸಂತ್ರಸ್ತೆ ಹೇಳಿಕೆಯನ್ನು ಮಹಿಳಾ ಪೊಲೀಸ್ ಅಧಿಕಾರಿನೇ ದಾಖಲಿಸಬೇಕಾಗತ್ತೆ. 7 ದಿನಗಳ ಒಳಗೆ ವೈದ್ಯಕೀಯ ವರದಿ ಸಬ್ಮಿಟ್ ಆಗಬೇಕು. 12 ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಕೇಸ್ಗೆ ಕನಿಷ್ಠ 20 ವರ್ಷಗಳ ಶಿಕ್ಷೆ ಆಗುತ್ತೆ. ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮವನ್ನು ಬಳಸಿ ದೂರನ್ನು ಕೊಡಬಹುದು. ಇದು ಬಹಳ ಇಂಪಾರ್ಟೆಂಟ್. ಇದು ಇತ್ತೀಚೆಗೆ ನಮಗೆ ಸೋಷಿಯಲ್ ಮೀಡಿಯಾ ರಿಲೇಟೆಡ್ಡು ಅಥವಾ ಡಿಜಿಟಲ್ ವಿಚಾರಗಳಿಗೋ ಇನ್ಯಾವುದೋ ಇಂಥ ಅಪರಾಧ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಯಾರೋ ದುಡ್ಡನ್ನು ಮಾಡಬಹುದು, ಯಾರೋ ದುಡ್ಡು ಮೋಸ ಮಾಡಬಹುದು. ಅಂಥ ದೂರು ಕೊಡಬೇಕಾದಾಗ ನೀವೊಂದು ಪೊಲೀಸ್ ಠಾಣೆಗೆ ಹೋಗಿ ಅದೇ ಲಿಮಿಟ್ಸಲ್ಲೇ ವಾಸ ಮಾಡೋರಾಗಿದ್ದು ದೂರು ಕೊಡಬೇಕು ಅಂತ ಏನಿಲ್ಲ. ಎಲ್ಲಿಂದ ಬೇಕಾದರೂ ಕೂಡ ನೀವು ನಿಮ್ಮ ದೂರನ್ನು ಕೊಡಬಹುದು. ಪೊಲೀಸ್ ಠಾಣೆಗೆ FIR ಮಾಡಿಸಬಹುದಾಗತ್ತೆ. ಖುದ್ದಾಗಿ ಹೋಗಬೇಕು ಅಂತೇನೂ ಇಲ್ಲ. ಯಾವ ಪೊಲೀಸ್ ಠಾಣೆಯಲ್ಲಿ ಬೇಕಾದರೂ FIR ಕೊಡಬಹುದು. ಜೊತೆಗೆ ಶೂನ್ಯ FIR ಪರಿಕಲ್ಪನೆ ಅಡಿಯಲ್ಲಿ ಠಾಣಾ ವ್ಯಾಪ್ತಿಯ ಪ್ರಶ್ನೆ ಇಲ್ಲಿ ಬರಲ್ಲ. ಬಂಧಿತ ವ್ಯಕ್ತಿ ತನ್ನ ಸ್ಥಿತಿಯ ಬಗ್ಗೆ ತಾನು ಇಚ್ಛಿಸಿದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿ ಕೊಡ್ಬೋದು. ಯಾರನ್ನೋ ಕರ್ಕೊಂಡು ಬಂದುಬಿಡ್ತಾರೆ ಪೊಲೀಸ್ ಠಾಣೆಗೆ, ಅವ್ನು ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ ಅವ್ನ ಹತ್ತಿರದಿಂದ. ಅವನು ಎಲ್ಲೂ ಹೇಳಕ್ಕೆ ಬಿಡಲ್ಲ. ನಾನು ಮನೆಗೆ ಫೋನ್ ಮಾಡ್ತೀನಿ ಅಂದರೂ ಫೋನ್ ಕೊಡಲ್ಲ, ಫ್ರೆಂಡಿಗೆ ಮಾಡ್ತೀನಿ ಅಂದರೂ ಕೊಡಲ್ಲ, ಅಥವಾ ಅಡ್ವೊಕೇಟಿಗೆ ಮಾಡ್ತೀನಿ ಅಂದರೂ ಕೊಡಲ್ಲ. ಈ ಥರ ಮಾಡುವಂತಿಲ್ಲ ಇನ್ಮೇಲೆ. ಅವನು ಯಾರಿಗಾದರೂ ನನ್ನ ಸ್ಥಿತಿ ಹೀಗಿದೆ, ಇವತ್ತು ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ಅವನು ಇಚ್ಛೆಪಟ್ಟಂಥ ವ್ಯಕ್ತಿಗೆ ಅವನು ಮಾಹಿತಿ ಕೊಡಬಹುದಾಗುತ್ತೆ. ಬಂಧನದ ವಿವರಗಳನ್ನು ಪೊಲೀಸ್ ಠಾಣೆಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಕಟಣೆ ಮಾಡಬೇಕಾಗತ್ತೆ. ಇಂತಿಂಥವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಬೇಕು ಅವರು. ಯಾರನ್ನೂ ಅರೆಸ್ಟ್ ಮಾಡ್ಕೊಂಡು ಬರೋದು, ಅವ್ನು ಲಾಕಪ್ ಡೆತ್ ಆಗೋದು, ಅವನಿಲ್ಲ ಅನಿಸ್ಬಿಡೋದು, ಅವನೆಲ್ಲೋ ಹೋದ್ನೋ ಗೊತ್ತಿಲ್ಲ ಅನ್ನೋದು, ಈ ಥರದ್ದು ಮಾಡೋಕ್ಕೆ ಬರಲ್ಲ. ಬಂಧನ ಆಗ್ತಿದ್ದಂಗೆ ಆ ವಿವರ ಪೊಲೀಸ್ ಠಾಣೆಯ ಬೋರ್ಡ್ ಮೇಲೆ ಇರಬೇಕು. ಜಿಲ್ಲಾ ಕೇಂದ್ರದಲ್ಲೂ ಪ್ರಕಟಿಸಬೇಕಾಗುತ್ತದೆ. ಮಹಿಳೆಯರ ಕೆಲ ಕೇಸ್ಗಳನ್ನು ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ದಾಖಲಿಸಬೇಕಾಗುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಜೊತೆಗೆ ಈ ಡಿಜಿಟಲ್ ಎವಿಡೆನ್ಸ್ಗಳಿದೆಯಲ್ಲ, ಇದಕ್ಕೂ ಒಂದಷ್ಟು ಮಹತ್ವ ಬರ್ತಾ ಇದೆ. ಇಲ್ಲಿವರೆಗೂ ಫೋನ್ ಕಾಲ್ ರೆಕಾರ್ಡಿಂಗ್ ಇತ್ತು, ಫೋನ್ ಟವರು ಡಂಪ್ ಆಗಿತ್ತು, CCTV ಫುಟೇಜ್ ಇತ್ತು, ಯಾವುದೋ ವಿಡಿಯೋ ತೆಗೆದಿದ್ರು, ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದನ್ನು ವಿಡಿಯೋ ಮಾಡ್ಕೊಂಡಿದ್ರು. ಇವೆಲ್ಲ ಪ್ರಮುಖ ಸಾಕ್ಷ್ಯ ಅಲ್ಲ ಅಂತ ಹೇಳಿಬಿಡ್ತಾ ಇದ್ದರು. ಆದರೆ ಇನ್ಮೇಲೆ ಡಿಜಿಟಲ್ ಎವಿಡೆನ್ಸ್ಗಳು ಕ್ರೂಷಿಯಲ್ ಆಗ್ತವೆ. ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇದು ಯಾರೆಲ್ಲ ತಪ್ಪು ಮಾಡ್ತಾರೋ ಅಂತಹವರಿಗೆ ಅನ್ವಯ. ಇದರೊಂದಿಗೆ ಜನಗಳಿಗೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಫ್ರೀಡಮ್ ಸಿಕ್ಕಾಗುತ್ತೆ. ಜೊತೆಗೆ ಒಂದು ಸೇಫ್ಟಿ ಫೀಲ್ ಬರುತ್ತೆ. ಪೊಲೀಸ್ ಠಾಣೆ, ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಹತ್ತಿರ ಆದಂತಹ ಒಂದು ಅನುಭವ ಜನಗಳಿಗೆ